guys, welcome back to my YouTube channel ಸಿಂಚನಾ ಮೋಹನ್ ಬ್ಲಾಗ್. ಹೇಳಿವಾ ನೀವೇ ಕೇಳ್ಬಿಟ್ಟು ನೋಡಿ ಹೆಂಗೆ ಹೇಳಿ ಮಾಡ್ಬಿಟ್ರೆ ಅನಿಸುನಿ ಜಾಮೂನು ನಂಗೆ ಹಾಕೊಡ್ಲಿಲ್ಲ ಯಾರುವೆ. ನಮ್ಮ ಮಾವ ಬಂದಿದ್ದ, ಅದಕ್ಕೆ ನಮಗೆ ಅಂತ ಪಾನಿಪುರಿ ನನ್ಗಲ್ಲ ನನ್ನ ತಮ್ಮ ಬಂದಿದ್ದ. ಸ್ವಲ್ಪ ಮರ್ಯಾದೆ ಕೊಡೋ ಮಾವ ಅಂತ ಪ್ರೀತಿ ಗೈಸ್, ಅದು ನಾನು ಇಟ್ಟಿರೋದು ಎಲ್ಲರ ಮೇಲೆ. ನಮ್ಮ ಅಮ್ಮನೂ ಅಮ್ಮ ಅಂತಾರಲ್ಲ, ಶ್ವೇತಾ ಬಾಮ ಬರೇ. ಸೊ ನಮಗೆ ಅಂತ ಪಾನಿಪುರಿ ಕೊಟ್ಬಿಟ್ಟು ಮನೆಗೆ ಹೋದ. ಹಾಂ, ನನ್ನ ತಮ್ಮಂಗೆ. ಆಮೇಲೆ ಗ್ರೇವಿನೂ ಕಂಪ್ಲೀಟಾಗಿ ಆಗಿದೆ, ಟೇಸ್ಟ್ ಮಾಡಿಬಿಟ್ಟು ಹೇಳ್ಬೇಕಷ್ಟೆ. ಇವತ್ತು ನಾನು ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಸಂಡೇ ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡ್ತಾ ಇರ್ತೀವಿ. ಅಂದರೆ ಫುಡ್ ಐಟಮ್ ಆಗಿರ್ಬೋದು, ಹೊರಗಡೆ ಅಷ್ಟು ಹೋಗಲ್ಲ ಅದಕ್ಕೆ ಇವತ್ತು ನಾನು ನಿಮ್ಮ ಜೊತೆ ವ್ಲಾಗ್ನ ಮಾಡೋಣ, ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನೇನು ಮಾಡ್ತಿದ್ದಾರೆ ಅಂತ. ಸೊ ಏನೇನು ಮಾಡ್ತೀನಿ ನೈಟ್ ಡಿನ್ನರ್ ಪ್ರತಿಯೊಂದೂ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಮ್ಮ ಜೊತೆ ಇರೋದು ಇವತ್ತು ಕನ್ನಿಕಾ, ಕ್ಯಾಮ್ರಾ ಗರ್ಲ್, ಆ್ಯಂಡ್ ಶೆಫ್ ಬಂದುಬಿಟ್ಟು ಶ್ವೇತಾ ಮೋಹನ್ ಅವರು. ಆ್ಯಂಡ್ ಡೀಟೇಲಾಗಿ ನಾನೆಲ್ಲ ಇವತ್ತು ನಮಗೆ ತಿಳಿಸ್ಕೊಡ್ತೀನಿ. ಒಂದೊಂದು ಗೊತ್ತು. ಇವತ್ತು ನಮ್ಮಲ್ಲಿ ಜಾಮೂನ್ ಮಾಡ್ತಿದ್ದಾರೆ, ಆ ರೆಸಿಪಿನೆಲ್ಲ ಶೇರ್ ಮಾಡಲ್ಲ, ಓವರ್ ಅನ್ಕೊಬಿಡ್ತಾರೆ ಜಾಮೂನ್ ರೆಸಿಪಿನೆಲ್ಲ ಶೇರ್ ಮಾಡಿಬಿಟ್ರೆ ಆಮೇಲೆ. ಸೊ ಅಷ್ಟೇ, ಇವಾಗ ಜಾಮೂನ್ ಮಾಡ್ತಿದ್ದಾರೆ. ಬನ್ನಿ ಇನ್ನೇನೇನು ಮಾಡ್ತೀರ ಅಂತ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಎಂಡ್ ತನಕ ನೋಡ್ಬಿಟ್ಟು ಕಾಮೆಂಟ್ ಶೇರ್. ಹೈ ಶ್ವೇತಾ, ಹಾಯ್, ಏನು ಮಾಡ್ತಾ ಇದೀಯಾ? ಜಾಮೂನ್. ಸೊ ಗಾಯ್ಸ್, ಇವತ್ತು ನಮ್ಮ ಮನೇಲಿ MTR ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀವಿ. ನೋಡಿ, ಎಲ್ಲ ಹಿಟ್ಟೆಲ್ಲ ಕಲಿಸ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ರೆಡಿ ಆಗಿದೆ ಕರಿಯೋಕ್ಕೆ. ಯಾರನ್ನು ಕರಿಯೋಕ್ಕೆ? ಜಾಮೂನ್ ಕರಿಯೋಕ್ಕೆ. ಆ್ಯಂಡ್ ಇವತ್ತು ವೆರಿ ಗುಡ್ ನ್ಯೂಸ್, ನಮ್ಮ ಕನ್ನಿಕಾ ಅವ್ರ ಕೈಲಿ ನಮ್ಮಮ್ಮ ಅಡುಗೆ ಮಾಡಿಸ್ತಾ ಇದ್ದಾರೆ. ಬಿಕಾಸ್ ಅವಳಿಗೆ ಏನು ಅಂದರೆ ಏನು ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲಂತೆ. ಹೇಳು, ನೀನು ಹೇಳು ನೋಡಿ, ನಾಚಿಕೆ. ಸೊ ಅದಕ್ಕೆ ಇವತ್ತು ಅವರಮ್ಮ ಹೇಳಿದರು, ಹಾಲಿಡೇಸ್ ಬಂದಾಗ ಕನಿಕನ ಕೈಲಿ ನಿಮ್ಮ ಮನೇಲಿ ಕರೆಸಿ ಅಡುಗೆ ಮಾಡಿಸ್ಬೇಕು ಅಂತ. 2 ತಿಂಗಳು ಬರೋದು, ಕೂತ್ಕೊಳ್ಳೋದು, ಫೋನ್ ನೋಡೋದು, ಅದೇ ಆಗ್ಬಿಟ್ಟಿತ್ತು ಜೀವನ ಅವಳದು. ಬಟ್ ಈ ಸರಿ ನಾಳೆಯಿಂದ ಕಾಲೇಜ್ ಶುರು ನಮ್ಮ ಇಬ್ರಿಗೂ. ಆ್ಯಂಡ್ ಈ ವ್ಲಾಗ್ ಇವತ್ತು ನೈಟೇ ಅಪ್ಲೋಡ್ ಮಾಡ್ತೀನಿ, ಬೇಗ ಬೇಗ ಎಡಿಟ್ ಮಾಡಿಬಿಟ್ಟು. ಸೊ ಇವಾಗ ನಮ್ಮ ಕನಿಕನ ಕೈಲಿ ಜಾಮೂನ್ ಮಾಡಿಸ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ, ಏನು ಕತೆ ಗೊತ್ತಿಲ್ಲ, ನೋಡೋಣ. ಸೊ ಕನಿಕಾನೇ ಇವತ್ತು. ಹಾಯ್ ಅನ್ನೆ. ಹಾಯ್. ಜಾಮೂನ್ ಮಾಡ್ತೀಯಾ? ನೋ ಅಂತೆ ಗಾಯ್ಸ್, ಏನು ಹಿಂಗೆ ಅಂದ್ಬಿಟ್ಲಲ್ಲ. ಓಕೆ, ಅಟ್ಲೀಸ್ಟ್ ನೋಡೇ ನಿಂತ್ಕೊಂಡು ಕತ್ತೆ. ನೋಡಿ ಗಾಯ್ಸ್, ನೈಲ್ ಪಾಲಿಶ್ ಕನಿಕಂದಿದ್ದು. ಓಕೆ ಗೈಸ್, ಇವಾಗ ಜಾಮೂನ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ರೆಸಿಪಿ ನಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇವತ್ತು ನಾವು ಕನ್ನಿಕನ ಕೈಯಲ್ಲಿ ಜಾಮೂನ್ ಮಾಡಿಸ್ತಿದ್ವಿ. ಫಸ್ಟ್ ಟೈಮ್ ಏನೇ ಮಾಡ್ತಾ ಇರೋದು, ಅವಳು ಹಾಕೋದು ನೋಡಿದ್ರೆ ಗೊತ್ತಾಗುತ್ತೆ ಅವಳು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ. ಆಕೆ ದೇವ್ರ ಹೂ ಹಾಕಲ್ವಾ, ಹಂಗಾಗ್ತಿದ್ಯಾ ಜಾಮೂನ ಉಂಡೆ ಅದು. ನೋಡಿ ಗಾಯ್ಸ್, ನೋಡು, ಎಲ್ಲಿ ಜಾಗ ಇದೆ, ಇಲ್ಲಿ ಜಾಗ ಇದೆ, ಇಲ್ಲಿ ಹಾಕು, ಇಲ್ಲೂ ಜಾಗ ಇದೆ. ಈಗ ಸದ್ಯಕ್ಕೆ ಮುಗಿತು. ಕನಕ್ ಸಹ ಫ್ರೆಂಡ್ ಅಲ್ಲ, ನನ್ನ ತಂಗಿ ತರ ಟ್ರೀಟ್ ಮಾಡ್ತೀವಿ. ಬಟ್ ಕೆಲವ್ರು ಹೇಳೋದು, ನೀ ಕರೆದ ತಕ್ಷಣ ಅವಳು ಬರಂಕೆ ಕೆಲಸ ಇಲ್ಲದೆ ನಿಂತಿರ್ತಾಳ ಅಂತ ಹೇಳ್ತಾರೆ. ಬಟ್ ಅವಳಿಗೆ ಆ ಥರ ಏನು ಅನ್ಸೋದೇ ಇಲ್ಲ. ನೋಡಿ, ಇವತ್ತು ನಮ್ಮ ಮನೇಲಿ ಎಷ್ಟು ಖುಷಿಯಾಗಿ ಜಾಮೂನ್ ಮಾಡ್ತಾ ಇದ್ದಾಳೆ ಅವಳ ಮುಖದಲ್ಲಿ. ನೋಡ್ರೋ ಫಸ್ಟ್ ಟೈಮ್ ಜಾಮೂನ್ ಮಾಡ್ತಾ ಇರೋದು ಟೆನ್ಷನು. ಆಕ್ಚುಲಿ ಸೌಟ್ ಇಟ್ಕೊಳ್ಳೋಕೆ ಹೇಳ್ಕೊಟ್ಟಿದ್ದೆ ನಾನು. ನಿಜ ಒಪ್ಕೋ, ಹೆಂಗ್ ಇಟ್ಕೊಂಡಿದ್ದೆ ಇವತ್ತು ನೀನು? ಬಿಟ್ಬಿಡು, ಹಿಂಗೆ ಇಟ್ಕೊಂಡಿದ್ಯಲ್ಲ, ಅದು ಎಣ್ಣೆ ಕೈಗೆ ಏಟಾಗತ್ತೆ. ನಿಜ ಒಪ್ಕೋ. ಅವತ್ತು ನಾನು ಹೆಂಗೂ ಹಿಡ್ಕೊಳಕ್ ಹೋಗಿ ಹಿಂಗ್ ಹಿಡ್ಕೊಂಡಿದ್ದೆ, ಅಂದ್ರೆ ನಂಗೆ ಸೌಂಡ್ ಹಿಡಿಯಕ್ ಬರಲ್ಲ. ಸುಳ್ಳು ಹೇಳ್ಬೇಡ. ಏನಾಗುತ್ತೋ ನಮ್ಮ ಮನೆ ಜಾಮೂನ್ ಕತೆ. ಬಟ್ ಆಲ್ ದ ಬೆಸ್ಟ್. ಒಳ್ಳೆ ಕೆಲ್ಸಕ್ಕೆ ಇವತ್ತು ಪ್ರಯತ್ನ ಮಾಡಿದ್ಯಾ. ಕೆಲ್ಸ ಇಲ್ದೆ ಏನಾದ್ರು ಆತರ ಏನಾರು ಅನ್ಸುತ್ತೇನೆ ಕನಿಕ. ಅವಳಿಗೆ ಮಾತಾಡಕ್ಕೆ ನಾಚಿನಿ. ಕನಿಕಾ ಒಂದು ಫಿನಿಶಿಂಗ್ ಜಾಮೂನ್ ಕತೆ ಹೆಂಗ್ ಬಂದಿತ್ತು ಅಂತ ಇವಾಗ ನಾನು ಸ್ವಲ್ಪ ಕೆಲಸ ಇದೆ, ಅದನ್ನ ಮಾಡ್ಕೋತಾ ಇರ್ತೀನಿ ಗೈಸ್. ಪರವಾಗಿಲ್ಲ, ಚೆನ್ನಾಗಿದೆ. ಶೇಪ್ ಕೊಡೋದೇ ಜಾಮೂನ್ಗೆ ದೊಡ್ಡ ವಿಷಯ. ಫಸ್ಟ್ ಆಫ್ ಆಲ್ ಜಾಮೂನ್ಗೆ ದೊಡ್ಡ ವಿಷಯ. ಬಿಕಾಸ್ ತುಂಬ ಜನದ ನೋಡಿದ್ದೀನಿ ಶೇಪೇ ಇರಲ್ಲ. ಇನ್ನೊಂದಂತೂ ಕರ್ರಿ ಸೀಕ್ಲಾಗಿ ಮಾಡಿಬಿಟ್ಟಿರ್ತಾರೆ. ಅದಾದಮೇಲೆ ಇನ್ನೊಬ್ರು ಮನೇಲಿ ಒಂದು ಜಾಮೂನ್ ತಿಂದಿದ್ದೆ ನಾನು. ಚಾಕು ತೊಗೊಂಡು ಕಟ್ ಮಾಡಬೇಕು, ಹಂಗಿತ್ತು ಜಾಮೂನು. ಯಪ್ಪ ದೇವರೇ, ಹೇಳಂಗಿಲ್ಲ ಬಿಡಂಗಿಲ್ಲ, ಹಂಗಿರುತ್ತೆ. ಸೊ ಇವಾಗ ಸಾಫ್ಟ್. ನಮ್ಮಲ್ಲಿ ಯಾವಾಗಲೂ ಜಾಮೂನ್ ಚೆನ್ನಾಗಿ ಮಾಡ್ತೀವಿ. ಸೊ ಇವಾಗ ಗುಡ್. ಸೊ ರೆಸಿಪೀಸ್ ಮಾಡ್ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ.
ಅವಳಿಗೆ ಹೇಳ್ತಾ ಹೋಗು. ಜೀರಿಗೆ, ಏಲಕ್ಕಿ, ಮೆಣಸು, ಚಕ್ಕೆ ಇಷ್ಟು ಹಾಕಿದೀನಿ ಅಂತ ಹೇಳು, ಏನೇನು ಹಾಕಿದ್ಯಾ? ಅಯ್ಯೋ ದೇವ್ರೇ, ಅವಳು ಹೇಳಲ್ಲ ತಾಯಿ, ನೀನು ಹೇಳಮ್ಮ. ಓಕೆ ಫ್ರೆಂಡ್ಸ್, ಇದಕ್ಕೆ ಮೆಣಸು ಜೀರಿಗೆ ಹಾಕಿ ಜಸ್ಟ್ ಫ್ರೈ ಮಾಡ್ಕೋಬೇಕು. ಏನು ರೆಸಿಪಿ ಇದು? ವೆಜಿಟೇಬಲ್ ಕೂರ್ಮಾ ಅಂತನಾರು ಹೇಳ್ಬೋದು, ಸಾಗು ಅಂತನಾರು ಅನ್ಕೋಬೋದು. ಸೊ ಇವತ್ತು ನಮ್ಮಲ್ಲಿ ಕೂರ್ಮಾ ಕನಿಕಾ ಮಾಡ್ತಾ ಇದ್ದಾಳೆ. ಸೊ ಅಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ಅದಕ್ಕೆ. ಅದಾದಮೇಲೆ ಅದಕ್ಕೆ ಕಾಲಿಫ್ಲವರ್ ಮತ್ತು ಕ್ಯಾರೆಟ್, ಬೀನೀಸ್ ಇಷ್ಟು ಎರಡನ್ನೂ ಇದು ಬೇಯಿಸಿಲ್ಲ ಅಲ್ವಾ? ಬಿಸಿ ಇದನ್ನು ಜಸ್ಟ್ ಸ್ವಲ್ಪ ಬಾಯ್ಲ್ ಥರ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದಾದಮೇಲೆ ಇದನ್ನು ಬೇಯಿಸ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಕ್ಯಾಶ್ಯೂ, ಅದಾದಮೇಲೆ ಟೊಮ್ಯಾಟೊ ಮತ್ತು ಆನಿಯನ್ಸ್ ಇದಿಷ್ಟು ಕೂರ್ಮಾಗಿ ಯೂಸ್ ಮಾಡ್ಕೊತಾ ಇದ್ದೀವಿ, ಅಂದರೆ ಗ್ರೇವಿಗೆ. ಸೊ ಅವರಿಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಹಂಗೆ ಡೀಟೇಲಾಗಿ ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಅದಷ್ಟು ಸ್ಪೈಸೀಸ್ನೆಲ್ಲ ಹಾಕೊಂಡಾದ್ಮೇಲೆ ಅದಕ್ಕೆ ನಾವೀಗ ರೋಸ್ಟ್ ಬರೋ ತನಕ ಹಾಕೋಬೇಕು. ಆನಿಯನ್ಸ್, ಅದ್ರ ಜೊತೆಗೆ ಟೊಮ್ಯಾಟೋನ ಹಾಕೋಬೇಕು. ನಾನು 2 ಟೊಮ್ಯಾಟೊ ತೊಗೊಂಡಿದ್ದಾರೆ, ಅದಾದಮೇಲೆ 1 ಟೊಮ್ಯಾಟೊ ತೊಗೊಂಡಿದ್ದಾರೆ, ಆಮೇಲೆ ಸ್ವಲ್ಪ ಆನಿಯನ್ಸ್. ಸೊ ಅದು ರೆಡಿಶ್ ಬರೋ ತನಕ ಬಾಯ್ಲ್ ಮಾಡಬೇಕು, ಅಂದರೆ ಡೀಪ್ ಫ್ರೈ ಥರ ಮಾಡ್ಕೋಬೇಕು. ಜೋರಾಗಿ ಮಾಡಿ, ಮುದ್ದೋದಾಗ ಮಾಡಿದ್ಯಾ ಹೇಳ್ಕೊಳ ಮಾಡಬೇಕು ಮಾಡಿ, ಏನಾಗಲ್ಲ. ಬಿಡುಕನೆ ಹಿಂಗೆ ಇಟ್ಕೋಬೇಡ ನೋಡ, ಹಿಂಗೆ. ಅಯ್ಯೋ ಏನ್ ನಗು ತಾಯಿ, ಇಲ್ಲಿ ತುಂಬಾ ಇದಾಗ ಹೋಗ. ಟೊಮ್ಯಾಟೊ ಹಾಕೋತಾ ಇದ್ದೀವಿ. ಹಾಕೊಂಡು ಸೊ ಸ್ವಲ್ಪ ತುಪ್ಪ. ಇದು ಪನ್ನೀರ್ ಈ ತರ ಫ್ರೈ ಮಾಡ್ಕೊಂತಾರೆ. ಇದು ಕೂರ್ಮಾಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಪನ್ನೀರ್ನ ಫ್ರೈ ಮಾಡ್ಕೋಬೇಕು ಕೂರ್ಮಾಗೆ ಹಾಕೊಳ್ಳೋಕ್ಕೆ. ಸ್ವಲ್ಪ ಉಪ್ಪು ಫ್ರೈ ಎಲ್ಲ ಆದಮೇಲೆ ಒಂದು ಪ್ಲೇಟ್ಗೆ ಹಾಕೊಂಡು ಎತ್ತಿಟ್ಕೊಳ್ಳಿ. ಸೊ ಇವಾಗ ವೆಜಿಟೇಬಲ್ಸ್ ಕಮಾಯ್ತು. ಸೊ ಇಲ್ಲಿ ವೆಜಿಟೇಬಲ್ಗೆ ಕೂರ್ಮಾಗೆ ಹಾಕೊಳ್ಳೋಕ್ಕಿದೆ. ಸೊ ಒಂದು ಪ್ಯಾನ್ಗೆ ಎಣ್ಣೆ ಹಾಕೋಬೇಕು, ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಪೇಸ್ಟ್, ಟೊಮ್ಯಾಟೊ ಈರುಳ್ಳಿ ಎಲ್ಲ ಪೇಸ್ಟ್ ಥರ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಈ ಪ್ಯಾನ್ಗೆ ಆಯಿಲನ್ನು ಹಾಕಿಟ್ಕೊಂಡಿದ್ದೀವಿ, ಅದಕ್ಕೆ ಹಾಕ್ಕೋಬೇಕು. ಒಂದು ಬಾಯ್ಲ್ ಆಗೋ ತನಕನೂ ಬಿಡಬೇಕು, ಯಾಕೆಂದರೆ ಹಸಿ ವಾಸನೆ ಹೋಗ್ಬೇಕಲ್ವಾ. ಸೊ ಅದಕ್ಕೆ ಈ ಕಡೆ ಬಾ. ಇವಾಗ ನಾವು ಇದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಕ್ಯಾರೆಟ್ ಮತ್ತು ಬೀನೀಸ್ನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ವಿ. ಸ್ವಲ್ಪ ಮಾತ್ರ ಹಾಕಬೇಕಾ? ಅದಕ್ಕೆ ಕಾಲಿಫ್ಲವರ್ ಇದನ್ನು ಅಷ್ಟೊಂದು ಬೇಯಿಸ್ಕೋಬಾರ್ದು, ಅದು ಇಲ್ಲೇನೆ ಬಾಯ್ಲ್ ಆಗಬೇಕು. ಸೊ ಅದಕ್ಕೆ ಇವಾಗ ಇದು ಹುಳ ಎಲ್ಲ ಇರುತ್ತಲ್ಲ, ಜಸ್ಟ್ ಅದಕ್ಕೆ ಬಿಸಿ ಮಾಡ್ಕೋಬೇಕು. ಹುಳ ಎಲ್ಲ ಹೋಗುತ್ತಲ್ಲ ಗೈಸ್, ಇದಕ್ಕೆ ಇರುತ್ತಲ್ಲ. ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಅದನ್ನು ಇದು ಮಾಡ್ಕೋಬೇಕಷ್ಟೆ. ಸೊ ಇದನ್ನು ಮಿಕ್ಸ್ ಮಾಡೋಣ. ಸೊ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಕನ್ಯಾ 1 pinch ಆಫ್ ಸಾಲ್ಟ್. ತರಕಾರಿಗೆ ಬೇಯಿಸ್ಕೊಳ್ಳೋಕ್ಕೆ ಉಪ್ಪು ಹಾಕಿರುತ್ತೆ, ಇದು ನೋಡ್ಕೊಂಡು ಹಾಕೋಬೇಕು. ಸೊ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಸೊ ಇದಕ್ಕೆ ಮಸಾಲಾಸಲ್ಲಿ ಫಸ್ಟ್ ಅರಿಶಿನ, 1/2 ಸ್ಪೂನ್ ಅರಿಶಿನ, ಅದಾದಮೇಲೆ ಚಿಲ್ಲಿ ಪೌಡರ್ 2 ಸ್ಪೂನ್, ಧನಿಯಾ ಪುಡಿ 2 ಸ್ಪೂನ್, ಗರಂ ಮಸಾಲ ಟೇಸ್ಟಿಂಗ್ ಪೌಡರ್ ಸ್ವಲ್ಪ, ಎಲ್ಲ ಮಸಾಲಾಸ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಅದ್ರ ಜೊತೆಗೆ ನಾವಿವತ್ತು ಕಿಚನ್ ಕಿಂಗ್ ಮಸಾಲ ಅವ್ರದ್ದು ಮಸಾಲಾಸ್ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನೇ ಸೊ ಈಗ ಇದಕ್ಕೆ ಕ್ಯಾಶು ನೆನೆಸಿಟ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಅದನ್ನು ಇದಕ್ಕೆ ಹಾಕೋಬೇಕು ಕೂರ್ಮಾಗೆ. ಕ್ಯಾಶು ಪೇಸ್ಟ್ ಎಮಿಯಾಗಿ ಕಾಣ್ತಿದೆ ಗಾಯ್ಸ್. ಅದ್ರ ಜೊತೆಗೆ ಅಮೂಲ್ದು ಕ್ರೀಮ್ ಹಾಕೋತಾ ಇದ್ದೀವಿ ನಾವು ಗ್ರೇವಿಗೆ ಇವತ್ತು. ಅದನ್ನು ನೀರಾಗಿದೆ, ಸ್ವಲ್ಪ ಹೊತ್ತು ಬಿಟ್ಟು ಬರೋಣ, ಅವಾಗ ಬಾಯ್ಲ್ ಆಗಿ ನೀಟಾಗಿ ಮಸಾಲಾಸ್ ಎಲ್ಲ ತೊಗೊಂಡಿರುತ್ತೆ. ಚಪಾತಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ದೀವಿ. ಚಪಾತಿ ಆರ್ ಪೂರಿ ಯಾವುದಕ್ಕಾದ್ರೂ ಫೈನ್ ನೆಂಚ್ಕೋಬೋದು ಬಿಸಿ. ಸೊ ಗೈಸ್ ಇವಾಗ ತಾನೇ ಊಟ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ನಾಳೆಯಿಂದ ಕಾಲೇಜ್ ಕೂಡ ಶುರು ಆಗ್ತಿದೆ. ಸೊ ಮಲ್ಕೋಬೇಕು ಇವಾಗ, ಬಿಕಾಸ್ ಇಷ್ಟು ದಿನ 8:30ಗೆ ಎದ್ದು ಇದಾಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಇವಾಗ ಬೇಗ ಮಲ್ಕೋತೀನಿ ಹೋಗ್ಬಿಟ್ಟು. ಆ್ಯಂಡ್ ಈ ರೆಸಿಪಿ ಅಥವಾ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಅಮ್ಮ, ಬಾಯ್ ಅನ್ನೋ, ಬಾಯ್ ಗಾಯ್ಸ್.